ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತಿನ ವಿಡಿಯೋದಲ್ಲಿ ಡಯಟ್ ಮಾಡೋರಿಗೋಸ್ಕರ ಕುರ್ಕುರು ತಿಂಡಿ ಏನಾದರೂ ತಿನ್ನಬೇಕು ಅನಿಸಿದ್ರೆ ಈ ರೀತಿ ಚಕ್ಲಿನ ಮಾಡಿಕೊಂಡು ತಿನ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಏಕೆಂದರೆ ಇದು ಅಕ್ಕಿನಲ್ಲಿ ಮಾಡ್ತಾ ಇರೋದಲ್ಲ, ಜೋಳದ ಹಿಟ್ಟಿಂದ ಚಕ್ಲಿನ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಯಾರಾದರೂ ಏಜ್ ಆಗಿರೋರಿದ್ದರೆ ಅಥವಾ ಶುಗರ್ ಪೇಷಂಟ್ಗಳಾಗಿದ್ದರೆ ಅಕ್ಕಿಯಿಂದ ಮಾಡಿರೋ ಸ್ನ್ಯಾಕ್ಸ್ಗಳನ್ನ ಅವರು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಈ ರೀತಿ ಜೋಳದ ಹಿಟ್ಟಿಂದ ಚಕ್ಲಿನ ಮಾಡಿದ್ರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಯಾರು ಬೇಕಾದರೂ ತಿನ್ಬೋದು. ಅಷ್ಟೇ ಟೇಸ್ಟಿಯಾಗಿರುತ್ತೆ. ನಾವು ಅಕ್ಕಿನಲ್ಲಿ ಏನು ಚಕ್ಲಿನ ಮಾಡ್ತೀವಿ ಅದಕ್ಕಿಂತ ಸಖತ್ ಟೇಸ್ಟಿಯಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ಜೋಳದ ಹಿಟ್ಟಿಂದ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿರೋ ಚಕ್ಲಿನ ಹೇಗೆ ಮಾಡೋದು ನೋಡೋಣ. ನಾನು ಮೊದಲು ಒಂದು ಪಾತ್ರೆಗೆ ಜೋಳದ ಹಿಟ್ಟು ಹಾಕೋತಾ ಇದ್ದೀನಿ. ಇದನ್ನು ಜರಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋದು. 2 ಕಪ್ ಆಗುವಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗುವಷ್ಟು ಜೀರಿಗೆ, 1/4 ಟೀ ಸ್ಪೂನ್ ಇಂಗು, 2 ಟೇಬಲ್ ಸ್ಪೂನ್ ಎಳ್ಳು, 1.5 ಸ್ಪೂನ್ ಮೆಣಸಿಕಾಯಿ ಪುಡಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಎಣ್ಣೆನ ಚೆನ್ನಾಗಿ ಕಾಯಿಸಿಟ್ಕೋಬೇಕು. ನಾನು ಮಿಕ್ಸ್ ಮಾಡ್ಕೊಳ್ಳೋಕೆ ಶುರು ಮಾಡೋದಕ್ಕಿಂತ ಮುಂಚೆನೇ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಮತ್ತು ಇದಕ್ಕೆ 1 ಸ್ಪೂನ್ ಅಜ್ವೈನ್ನ ಹಾಕ್ಕೋತಾ ಇದ್ದೀನಿ. ಅಜ್ವೈನ್ ಹಾಕೋದ್ರಿಂದ ಚಕ್ಲಿದು ಟೇಸ್ಟು ಮತ್ತು ಸ್ಮೆಲ್ಲು ಎರಡು ತುಂಬಾ ಚೆನ್ನಾಗಿ ಬರುತ್ತೆ. ಅಜ್ವೈನ್ ಹಾಕಿದ ನಂತರ ಕಾಯಿಸಿಟ್ಕೊಂಡಿರೋ ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ನೀವು ನೋಡ್ತಾ ಇರ್ಬೋದು ಎಷ್ಟು ಹೊಗೆ ಬರ್ತಾಯಿದೆ ಅಂತ. ಎಣ್ಣೆ ಚೆನ್ನಾಗಿ ಕಾಯಿಸಿ ಹಿಟ್ಟಿಗೆ ಹಾಕ್ಕೊಳ್ಳೋದ್ರಿಂದ ಚಕ್ಲಿಗಳು ಸಾಫ್ಟಾಗಿ ಬರುತ್ತೆ. ಎಣ್ಣೆ ಹಾಕಿದ ನಂತರ ಸ್ಪೂನ್ನಲ್ಲಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಡನ್ನಾಗಿ ಕೈ ಹಾಕಿದ್ರೆ ಹಿಟ್ಟು ಸುಡುತ್ತೆ. ಆದ್ದರಿಂದ ಸ್ಪೂನಲ್ಲಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಂತರ ಕೈನಲ್ಲಿ ಈ ರೀತಿ ಚೆನ್ನಾಗಿ ತಿಕ್ಕಿ ಕಲಿಸ್ಕೋಬೇಕು. ನಾವು ಈ ರೀತಿ ಮುಷ್ಟಿನಲ್ಲಿ ಉಂಡೆ ಮಾಡಿದ್ರೆ ಈ ರೀತಿ ಗಟ್ಟಿ ಆಗಬೇಕು. ಆವಾಗ ಎಣ್ಣೆ ಸಾಕಿದಕ್ಕೆ ಅಂತ. ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿಕೊಂಡ್ರೆ ಈ ರೀತಿ ಚೆಕ್ ಮಾಡಿಕೊಂಡು ಹಾಕ್ಕೊಳ್ಳಿ. ಮತ್ತು ನಂತರ ನಾನು ನೀರನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ. ನೀರು ಅಷ್ಟೇ ಬಿಸಿನೀರನ್ನ ಹಾಕ್ಕೊಂಡು ಕಲಿಸ್ಕೋಬೇಕು. ಜೋಳದ ಹಿಟ್ಟು ಸಾಫ್ಟ್ ಆಗಬೇಕು ಅಂದರೆ ಬಿಸಿನೀರಿನಲ್ಲೇ ಕಲಿಸ್ಕೋಬೇಕು. ನಾವು ತಣ್ಣೀರು ಹಾಕಿ ಕಲಿಸ್ಕೊಂಡ್ರೆ ಅದು ಅಷ್ಟು ಬೇಗ ಸಾಫ್ಟ್ ಆಗೋದಿಲ್ಲ ಮತ್ತು ಚಕ್ಲಿ ಮಾಡ್ಕೊಳ್ಳುವಾಗ ಕಟ್ಟಾಗ್ತಾ ಇರುತ್ತೆ. ನಾವು ಈ ರೀತಿ ಬಿಸಿನೀರಿಂದ ಕಲಿಸ್ಕೊಳ್ಳೋದ್ರಿಂದ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ನಾನಿವಾಗ ಸ್ವಲ್ಪನೇ ಬಿಸಿನೀರು ಹಾಕಿ ಹಿಟ್ಟಿಗೆ ಎಷ್ಟು ನೀರು ಬೇಕಾಗುತ್ತೆ ನೋಡಿಕೊಂಡು ಮಿಕ್ಸ್ ಮಾಡಿದ್ದೀನಿ. ನಂತರ ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಅಂಗೈನಲ್ಲಿ ಉಜ್ಜಿ ಕಲಿಸ್ಕೋಬೇಕು. ನಾವು ಈ ರೀತಿ ಕಲಿಸೋದ್ರಿಂದ ಚಕ್ಲಿ ಮಾಡೋವಾಗ ಕಟ್ಟಾಗೋದಿಲ್ಲ, ಚೆನ್ನಾಗಿ ಬರುತ್ತೆ. ಕಲಿಸ್ಕೊಂಡಾದ ನಂತರ ಉಂಡೆನ ಮಾಡ್ಕೋತಾ ಇದ್ದೀನಿ. ನಾನು ತೊಗೊಂಡಿರೋದು 2 ಕಪ್ ಜೋಳದ ಹಿಟ್ಟಿಂದ 2 ಸಲ ಚಕ್ಲಿ ಒಳ್ಳಿಗೆ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಇವಾಗ ಇದನ್ನು 2 ಭಾಗ ಮಾಡ್ಕೋತಾ ಇದ್ದೀನಿ. ಮತ್ತು ಹಿಟ್ಟು ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇದೇ ರೀತಿ ಸಾಫ್ಟಾಗಿ ಕಲಿಸ್ಕೋಬೇಕು. ಇವಾಗ 2 ಭಾಗ ಮಾಡಿಬಿಟ್ಟು 1 ಭಾಗದಷ್ಟು ಹಿಟ್ಟನ್ನ ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು ಉಳಿದಿರೋ ಭಾಗಕ್ಕೆ ಒಂದು ಕಾಟನ್ ಬಟ್ಟೆಗೆ ಸ್ವಲ್ಪ ಒದ್ದೆ ಅಂಶ ಮಾಡಿ ಈ ರೀತಿ ಸುತ್ತಿ ಇಟ್ಕೋಬೇಕು. ಇಲ್ಲಾಂದರೆ ಹಿಟ್ಟು ಒಣಗಿಬಿಡುತ್ತೆ. ಹಿಟ್ಟು ಒಣಗಿದ್ರೆ ಚಕ್ಲಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಕಾಟನ್ ಬಟ್ಟೆನ ಸುತ್ತಿ ಇಟ್ಬಿಟ್ಟು ಉಳಿದಿರೋ ಇನ್ನೊಂದು ಭಾಗನ ಚಕ್ಲಿ ಒಳ್ಳಿಗೆ ಹಾಕ್ಕೊಂಡು ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಇವಾಗ ಚಕ್ಲಿಗಳನ್ನ ಮಾಡ್ಕೋಬೇಕು. ನೀವು ಬೇಕಿದ್ರೆ ಕಾಟನ್ ಬಟ್ಟೆ ಹಾಕ್ಬಿಟ್ಟು ಅದ್ರ ಮೇಲೇನೂ ಚಕ್ಲಿನ ಮಾಡ್ಕೋಬೋದು. ನಾನಿಲ್ಲಿ ಬಟರ್ ಪೇಪರ್ನ ತೊಗೊಂಡಿದ್ದೀನಿ. ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಚಕ್ಲಿಗಳನ್ನ ಮಾಡ್ಕೋತಾ ಇದ್ದೀನಿ. ನಿಮಗೆ ಚಕ್ಲಿ ಎಷ್ಟಾಗಲ ಬೇಕಾಗುತ್ತೆ ಅಷ್ಟಾಗಲ ನೀಟಾಗಿ ಮಾಡ್ಕೊಳ್ಳಿ. ನಾವು ಬಿಸಿನೀರು ಹಾಕಿ ಕಲಸಿರೋದು ಏನಕ್ಕೆ ಅಂದರೆ ಇವಾಗ ನೀವು ನೋಡ್ತಾ ಇರ್ಬೋದು ಚಕ್ಲಿಗಳು ಸ್ವಲ್ಪನೂ ಕಟ್ಟಾಗೋದಿಲ್ಲ, ನೀಟಾಗಿ ಮಾಡ್ಕೋಬೋದು. ಇವಾಗ ನಾನು ಸ್ವಲ್ಪ ಚಕ್ಲಿಗಳನ್ನ ರೆಡಿ ಮಾಡ್ಕೊಂಡಿದ್ದಾಗಿದೆ. ನಾನು ಚಕ್ಲಿ ಒತ್ತೋದಕ್ಕೂ ಮುಂಚೆ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಕಾದಿರೋ ಎಣ್ಣೆಗೆ ಈ ರೀತಿ ಸ್ವಲ್ಪ ಹಿಟ್ಟನ್ನು ತೆಗೆದು ಹಾಕಿದ್ರೆ ಅದು ಸಡನ್ನಾಗಿ ಮೇಲೆ ಬರಬೇಕು. ಆವಾಗ ಎಣ್ಣೆ ಕಾದಿದೆ ಅಂತ. ಇವಾಗ ನಾನು ಹಾಕಿರೋ ಹಿಟ್ಟು ಮೇಲೆ ಬಂತು. ಚಕ್ಲಿಗಳನ್ನೆಲ್ಲ ಒಂದೊಂದೇ ತೆಗೆದು ಎಣ್ಣೆಯಲ್ಲಿ ಬಿಡಬೇಕು. ನಾವು ಎಣ್ಣೆ ಕಾಯೋದಕ್ಕಿಟ್ಟಾಗಲೇ ಜಾಸ್ತಿ ಉರಿನಲ್ಲಿ ಇಟ್ಕೊಂಡಿರ್ತೀವಿ. ಚಕ್ಲಿ ಹಾಕೋ ತನಕ ಜಾಸ್ತಿ ಉರಿನಲ್ಲೇ ಇಟ್ಕೊಂಡು ಚಕ್ಲಿನ ಹಾಕ್ಕೊಳ್ಳಿ. ಹಾಕಿದ್ದ ಒಂದು 30 ಸೆಕೆಂಡ್ಗೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಉರಿನ. ಸಣ್ಣ ಉರಿನಲ್ಲೇ ಬೇಯಿಸ್ಕೋಬೇಕು. ಜೋಳದ ಹಿಟ್ಟಾಗಿರೋದ್ರಿಂದ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆದ್ದರಿಂದ ಸಣ್ಣ ಉರಿನಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಜಾಸ್ತಿ ಉರಿ ಮಾಡ್ತು ಅಂದರೆ ಮೇಲೆಲ್ಲ ಬೆಂದೋಗ್ಬಿಡುತ್ತೆ, ಒಳಗಡೆ ಹಿಟ್ಟಿಟ್ಟಾಗೇ ಇರುತ್ತೆ. ಈ ರೀತಿ ನೊರೆ ಎಲ್ಲ ಸ್ವಲ್ಪ ಕಡಿಮೆ ಆದಮೇಲೆ 2 ಸೈಡು ಮಗ್ಚಿ ಬೇಯಿಸ್ಕೋಬೇಕು. ನಾನು ಇದನ್ನು ಮಾಡಿರೋದು ಫಸ್ಟ್ ಟೈಮು. ಸಖತ್ ಟೇಸ್ಟಿಯಾಗಿ ಬಂದಿತ್ತು. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನಾನಿವಾಗ 2 ಸೈಡು ಮಗ್ಚಿ ಬೇಯಿಸ್ಕೊಂಡಿದ್ದೀನಿ.
ಚಕ್ಲಿಗಳೆಲ್ಲ ನೀಟಾಗಿ ಬೆಂದಿದೆ ಮತ್ತು ನೊರೆನೂ ಸಹ ಒಂದು ಸ್ವಲ್ಪನೂ ಇಲ್ಲ, ನೋಡ್ತಾ ಇರ್ಬೋದು. ಇವಾಗ ಚಕ್ಲಿಗಳೆಲ್ಲ ರೆಡಿಯಾಗಿದೆ. ಇದನ್ನೆಲ್ಲ ಹೊರಗಡೆ ತಗೋತಾ ಇದ್ದೀನಿ. ನೋಡಿದ್ರಲ್ಲ, ಹೆಲ್ತಿಯಾಗಿರೋ ಜೋಳದ ಹಿಟ್ಟಿನ ಚಕ್ಲಿಗಳನ್ನ ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಅಂತ. ಮತ್ತು ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು ಎಷ್ಟು ಸಾಫ್ಟಾಗಿ ಆಗಿದೆ ಚಕ್ಲಿಗಳು ಅಂತ. ಜಸ್ಟ್ ಹಿಂಗೆ ಸಾಫ್ಟಾಗಿ ಪ್ರೆಸ್ ಮಾಡಿದರೆ ಸಾಕು, ಪುಡಿ ಪುಡಿ ಆಗ್ತಾ ಇದೆ. ನೀವು ನೋಡಿದ್ರೇ ಗೊತ್ತಾಗ್ಬೋದು ಚಕ್ಲಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.